ಯಾರಿಗಾದ್ರೂ ಇಟ್ಕೋಬೇಕು, ಯಾರು ಬರ್ತಾರೆ ಇರೋದೊಬ್ಬ ಮಗನಾಗಿಟ್ಟಿರ್ಬೇಕು ಅಂತ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕಗ್ಗೊಲೆ, ಕಾರಣ ಇನ್ನೂ ನಿಗೂಢ. ಸಪ್ತ ಸಾಗರದಾಚೆಯ ಕೆನಡಾದಲ್ಲಿ ಕನ್ನಡದ ಬಾವುಟ ಹಾರಿಸುತ್ತಿದ್ದ ನೆಲಮಂಗಲದ ಹುಡುಗನ ಕಗ್ಗೊಲೆಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲಿನ 37 ವರ್ಷದ ಚಂದನ್ ಕುಮಾರ್ L&T ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದ. ಜೊತೆಗೆ ಕನ್ನಡ ಸಂಘ ಕಟ್ಟಿಕೊಂಡು ಹೋರಾಟಗಳಲ್ಲಿ ಸಕ್ರಿಯನಾಗಿದ್ದ. ಇಂತಹ ಅಪ್ಪಟ ಕನ್ನಡಿಗನನ್ನ ಕಳೆದ ಭಾನುವಾರ ದುಷ್ಕರ್ಮಿಗಳು ಗುಂಡಿಕ್ಕಿ ಬರ್ಬರವಾಗಿ ಕೊಂದಿದ್ದಾರೆ. ಪುತ್ರನ ಮುಖ ನೋಡಲು ಹಾತೊರೆಯುತ್ತಿರೋ ಚಂದನ್ ಹೆತ್ತವರು. ಚಂದನ್ ಹಂತಕರ ಪತ್ತೆಗೆ ಟೊರಾಂಟೊ ಪೊಲೀಸರು ಬಲೆ ಬೀಸಿದ್ದು, ಚಂದನ್ ಗೆಳೆಯರಿಂದಲೂ ಮಾಹಿತಿ ಕಲೆ ಹಾಕಿದ್ದಾರೆ. ಕಾನೂನು ಪ್ರಕ್ರಿಯೆ ಮುಗಿಸಿ ಮೃತದೇಹ ಭಾರತಕ್ಕೆ ತರೋದು ತಡವಾಗಿದೆ. ಇನ್ನು ಮುದ್ದಿನ ಮಗನನ್ನ ಕಳೆದುಕೊಂಡ ಚಂದನ್ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗನ ಮುಖ ನೋಡಲು ಹೆತ್ತ ಕರುಳು ಹಾತೊರೆಯುತ್ತಿದೆ. ಮೃತದೇಹ ಹಸ್ತಾಂತರ ಮಾಡಲು ಹೆತ್ತವರು ಹಾಜರಿರಬೇಕೆಂಬ ಕಾನೂನಿದೆ. ಆದ್ರಿಂದ ವಿಡಿಯೋ ಕಾಲ್ ಮೂಲಕ ಹೆತ್ತವರು ಕೆನಡಾ ಅಧಿಕಾರಿಗಳಿಗೆ ಮನವಿ ಮಾಡಲಿದ್ದಾರೆ. ಬಳಿಕ ಚಂದನ್ ಪೋಷಕರು ಸೂಚಿಸುವವರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗುತ್ತೆ. ಶನಿವಾರದ ಬಳಿಕ ಚಂದನ್ ಮೃತದೇಹ ತವರಿಗೆ ಬರಲಿದೆ. ಮಗನ ಮದುವೆ ಕನಸು ಕಂಡಿದ್ವಿ, ಜೀವನೇ ಹೊರಟೋಯ್ತು. ಮಗನ ಮದುವೆ ಕನಸು ಕಂಡಿದ್ವಿ ಅಂತ ಚಂದನ್ ತಾಯಿ ಶೈಲಜಾ ತಮ್ಮ ಮಗನ ನೆನೆದು ಕಣ್ಣೀರು ಹಾಕಿದ್ರು. ಮಗ ವಿದೇಶದಲ್ಲಿ ಕೂಡ ಕನ್ನಡ ಕೀರ್ತಿ ಪತಾಕೆನ ಆರಿಸಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ರಿ, ಏನ್ ಹೇಳ್ತೀರಮ್ಮ? ಮನಸ್ಸು ತುಂಬಾ ನೋವಾಗುತ್ತೆ ಸರ್. ಇಂಥ ಮಗನ ಕಳ್ಕೊಂಡ್ಬಿಟ್ವಿ ಅಂತಂದು ಮನಸ್ಸಿಗೆ ತುಂಬಾ ನೋವಾಗುತ್ತೆ ಸರ್. ಏನ್ ಮಾಡ್ಬೇಕು ಅನ್ನೋದೇ ತೋಚಲ್ಲ ಸರ್. ಇರೋದೊಬ್ಬ ಮಗನ ಕಳ್ಕೊಂಡ್ಬಿಟ್ಟು ನಮ್ಮ ಜೀವನೇ ಹೊರಟೋಯ್ತು ಸರ್. ಇನ್ಯಾತಕ್ಕೆ ಬದುಕ್ಬೇಕು ನಾವು ಅನ್ನಿಸ್ಬಿಟ್ಟಿದೆ ಸರ್. ಮದ್ವೆಗೂ ನೋಡ್ತಾ ಇದ್ವಿ ಸರ್. ಹೆಣ್ಣನ್ನ ಮದ್ವೆ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇತ್ತು ಸರ್. ಅಷ್ಟರೊಳಗೆ ಹಿಂಗಾಗೋಯ್ತು ಸರ್. ಏನ್ ಮಾಡೋದು, ಎಲ್ಲ ಇಟ್ಕೊಂಡಿದ್ವು ಅವನಿಗೆ ಮದ್ವೆ ಮಾಡ್ಬೇಕು, ಈ ತರ ಇರ್ಬೇಕು ಅಂತ ಎಲ್ಲ ಕನಸು ಕಾಣ್ತಿದ್ವಿ. ಎಲ್ಲ ಹಿಂಗಾಗೋಯ್ತು ಸರ್. ಚಂದನ್ ನಿವಾಸಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ, ಸಾಂತ್ವನ. ಚಂದನ್ ಮನೆಗೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಭೇಟಿ ನೀಡಿದ್ರು. ಚಂದನ್ ಹೆತ್ತವರಿಗೆ ಸಾಂತ್ವನ ಹೇಳಿದ್ರು. ಸರ್ಕಾರದಿಂದ ಎಲ್ಲ ನೆರವು ನೀಡೋ ಭರವಸೆ ನೀಡಿದ್ರು. ಪಾರ್ಥಿವ ಶರೀರವನ್ನು ಈಗಾಗಲೇ ಅವರು ಎಂಬಾಮಿಂಗ್ ಮಾಡಿ ನಾಳೆಯಲ್ಲಿ ಕನ್ನಡಿಗರಿಗೆ ಅಲ್ಲಿ ಸ್ನೇಹಿತರಿಗೆ ಎಲ್ಲ ವ್ಯೂವಿಂಗ್ ಇಟ್ಟಿದ್ದಾರೆ. ಶನಿವಾರ ಟೆಂಟೇಟಿವ್ ಆಗಿ ಶನಿವಾರ ಇಲ್ಲಿಗೆ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅಂಬೇಸೂರು ಇಲ್ಲಿಗೆ ಕಳಿಸೋ ಏರ್ಪಾಟನ್ನು ಮಾಡಿದ್ದಾರೆ. ಇನ್ನು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೂಡ ಫೋನ್ ಮೂಲಕ ಚಂದನ್ ಹೆತ್ತವರಿಗೆ ಧೈರ್ಯ ಹೇಳಿದ್ರು. ಚಂದನ್ ಹಂತಕರ ಪತ್ತೆಗೆ ಟೊರಾಂಟೊ ಪೊಲೀಸರು ಬಲೆ ಬೀಸಿದ್ದು ತನಿಖೆ ಮಾಡ್ತಿದ್ದಾರೆ. ಇತ್ತ ಮಗನನ್ನ ಕಳೆದುಕೊಂಡ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಮಂಜುನಾಥ್, TV9, ನೆಲಮಂಗಲ.